ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಕಣ, ನಾನು ನಿಂಗೆ ತುಂಬ ತೊಂದರೆ ಕೊಟ್ಬಿಟ್ಟೆ. ಏನು ಗೊತ್ತಾ, ಅಮ್ಮನ್ನ ನೀನೊಂದ್ಸತಿ ನೋಡಿ ಟ್ರೀಟ್ ಮಾಡಿಬಿಟ್ರೆ ಅಮ್ಮ ಆದಷ್ಟು ಬೇಗ ಸರಿ ಹೋಗ್ತಾರೆ ಅನ್ನೋ ನಂಬಿಕೆ ನನಗೆ. ಏನು ಮಾತಾಡ್ತಿದ್ಯೋ? ನಿನ್ನಮ್ಮ ನನ್ನಮ್ಮ ಇದ್ದಾಗಲ್ವೇನೋ. ಇನ್ಫ್ಯಾಕ್ಟ್ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು, ಅಮ್ಮನ್ನ ನನಗೆ ತೋರಿಸ್ಬೇಕು ಅಂತ ಇಷ್ಟು ದಿವಸ ಕಾತಿದ್ದಕ್ಕೆ. ನೋಡು, ನನ್ನ ಕೈಲಾಗಿದ್ದ ಟ್ರೀಟ್ಮೆಂಟ್ ಖಂಡಿತ ಮಾಡ್ತೀನಿ. ಸ್ಕ್ಯಾನಿಂಗ್ ಎಲ್ಲ ಆಗ್ತಾ ಇದೆಯಲ್ಲ, ರಿಪೋರ್ಟ್ಸ್ ಬರಲಿ ನೋಡೋಣ. ಆ ದೇವರು ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡ್ತಾನೆ ಅಲ್ವೋ? ಇಷ್ಟು ವರ್ಷದಿಂದ ಅಮೆರಿಕಾದಲ್ಲಿ ಇದೆಯಾ, ಇನ್ನೂ ನಮ್ಮ ನಂಬಿಕೆಗಳನ್ನ ಬಿಟ್ಕೊಟ್ಟಿಲ್ಲ ನೋಡು. ನೀನು ದೇವ್ರ ಮೇಲೆ ಭಾರ ಆಗ್ತಾ ಇದೆಯಾ? ಅದು ಹೇಗೆ ಬಿಡೋಕ್ಕಾಗುತ್ತೋ? ನಾನು ಇರೋದು ಫಾರಿನಲ್ಲಾದರೂ ನನ್ನ ಬೇರ್ಗಳೆಲ್ಲ ಇಲ್ಲೇ ಅಲ್ವೇನೋ ಇರೋದು. ನನಗೆ ತುಂಬ ಹೆಮ್ಮೆ ಆಗುತ್ತೆ ಕಣೋ ನಾನು ಇಂಡಿಯನ್ ಅಂತ ಹೇಳ್ಕೊಳಕ್ಕೆ. ನಾನು ಇಂಡಿಯಾ ಬಿಟ್ಟು ಹೋದರೂ ಇಂಡಿಯಾ ನನ್ನನ್ನು ಬಿಟ್ಟು ಹೋಗಲ್ಲ. ಇಂಡಿಯನ್ ಅನ್ನೋದು ಯಾವಾಗಲೂ ನನ್ನ ಜೊತೆನೇ ಇರುತ್ತೆ. ನೈಸ್ ಟು ನೋ ದ್ಯಾಟ್. ಒಟ್ಟಿನಲ್ಲಿ ನಂಬಿಕೆನೋ ಅಥವಾ ಮೆಡಿಕಲ್ ಸೈನ್ಸೋ ಅಮ್ಮ ಸರಿ ಹೋಗ್ಬಿಟ್ರೆ ನನಗೆ ಅಷ್ಟೇ ಸಾಕಪ್ಪ. ಖಂಡಿತ ಸರಿ ಹೋಗ್ತಾರೆ. ಏ ಅಣ್ಣ, ಏನು ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಏನಾಯ್ತು? ಇನ್ನೇನು ಸಿಸ್ಟರ್, ಆ ಬಾಕಿ ಅಂತ ಪೂರ್ತಿ ಟೆನ್ಷನ್ ಆಗ್ಬಿಟ್ಟಿದೆ. ನಿನ್ನ ಮುದ್ದಿನ ಮಗ ಗೌತಮ್ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿರೋ ಡಾಕ್ಟರ್ ಸಾಲದು ಅಂತ ಫಾರಿನ್ನಿಂದ ಬೇರೆ ಡಾಕ್ಟರ್ನ ಕರ್ಸ್ಕೊಂಡಿದ್ದಾನೆ. ನನ್ಗೆ ಅದೇ ಭಯ ಆಗ್ತಾ ಇರೋದು ಸಿಸ್ಟರ್. ಆ ಫಾರಿನ್ ಡಾಕ್ಟರ್ ಏನಾದ್ರು ಕಮಾಲ್ ಮಾಡಿ ಭಾಗ್ಯನ ಕಮ್ ಬ್ಯಾಕ್ ಮಾಡಿಬಿಟ್ರೆ ಏನು ಮಾಡೋದು ಅವಾಗ? ಈಗ ಏನಣ್ಣ ಮಾಡೋದು? ಇದ್ಯಾವುದು ಸ್ಟಾಪ್ ಮಾಡಕ್ ಆಗಲ್ವಲ್ಲ? ಸ್ಟಾಪ್ ಮಾಡಕ್ ಆಗದಿದ್ರು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೋದಲ್ಲ ಸಿಸ್ಟರ್? ಹೇಗಣ್ಣ? ಆದ್ರೆ ವೆರಿ ಸಿಂಪಲ್ ಸಿಸ್ಟರ್. ಮೈಗೆಲ್ಲ ಬೆಣ್ಣೆ ಹಚ್ಕೊಂಡು ಅಷ್ಟು ನೈಸ್ ಆಗಿರ್ಬೇಕು ನಾವು. ಭಾಗ್ಯಂಗೆ ಪ್ರೀತಿ ಸೋರಿಸ್ಬೇಕು. ಅವಳು ಕಂಡಾಗೆಲ್ಲ ಕಾಳಜಿ ಉಕ್ಕಿ ಹರಿಬೇಕು ಸಿಸ್ಟರ್. ಏನ್ ಹೇಳ್ತಾ ಇದೀಯ ಅಣ್ಣ? ಅವಳು ನೋಡಿದ್ರೇನೆ ನನ್ನ ಮೈಯೆಲ್ಲ ಉರಿಯತ್ತೆ. ಅಂಥದ್ರಲ್ಲಿ ಅವಳ ಜೊತೆ ನಾನು ನೈಸ್ ಆಗಿರ್ಬೇಕಾ? ಮಾಡಕ್ ನನ್ ಬೇರೆ ಕೆಲಸ ಇಲ್ವಾ? ನಾನು ಹೇಳೋದೊಂದು ಸ್ವಲ್ಪ ಕೇಳು ಸಿಸ್ಟರ್. ನೋಡು, ನಾನು ಯಾಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊ. ಅವಳು ನಮ್ಮ ಶತ್ರು ಆಗಿರ್ಬೋದು. ನೀನು ಅವಳ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಡ ಸಿಸ್ಟರ್. ಬಲಿ ಕೊಡೋದಕ್ಕಿಂತ ಮುಂಚೆ ಕುರಿನ ಕುಬ್ಬಿಸ್ತಾರಲ್ಲ, ಹಂಗೆ ಕುಬ್ಬಿಸ್ಬೇಕು. ಈಗ ನಾವು ಅವಳ ಜೊತೆ ಚೆನ್ನಾಗಿರ್ಬೇಕು. ನೀನು ಅವಳ ಬಗ್ಗೆ ಪ್ರೀತಿ, ಕಾಳಜಿ, ಗೌರವ, ಮಣ್ಣು ಮಸಿ ತೋರಿಸೋ ಥರ ನಾಟಕ ಮಾಡು. ರಿಯಲ್ ಆಗಿ ಮಾಡು ಅಂತ ಹೇಳ್ತಾ ಇಲ್ಲ ಸಿಸ್ಟರ್. ನಾಟಕ ಮಾಡು. ಮುಖಕ್ಕೆ ಮಾತ್ರ ಅಲ್ಲ, ನಾಲಿಗೆಗೂ ಬಣ್ಣ ಹಚ್ಕೋ. ಬಣ್ಣದ ಮಾತುಗಳನ್ನ ಮಾತಾಡು ಸಿಸ್ಟರ್. ನಿನಗೆ ಅವಳ ಬಗ್ಗೆ ಪ್ರೀತಿ ಗೌರವ ಎಷ್ಟು ಅಂತ ಬರೇ ಮಾತಲ್ಲಿ ತೋರಿಸು ಅಷ್ಟೇ. ಫ್ರಾಡ್ ಮಾಡೋದಕ್ಕಿಂತ ಮುಂಚೆ ಗುಡ್ ವಿಲ್ ಬೆಳೆಸ್ಕೊಂಡಂಗೆ, ಮೋಸ ಮಾಡೋದಕ್ಕಿಂತ ಮುಂಚೆ ನಂಬಿಕೆ ಗಳಿಸ್ಕೊಂಡಂಗೆ, ಕತ್ತು ಕೊಯ್ಯೋದಕ್ಕಿಂತ ಮುಂಚೆ ಹೆಗಲ ಮೇಲೆ ಕೈ ಹಾಕದಂಗೆ ಸಿಸ್ಟರ್. ನೀನು ಅವಳ ಜೊತೆ ಕ್ಲೋಸ್ ಆದ್ರೆ ಮಾತ್ರ ಸಿಸ್ಟರ್ ಅವಳನ್ನ ಕ್ಲೋಸ್ ಮಾಡಕ್ಕಾಗೋದು. ನಿಜಾನ, ನೀನ್ ಹೇಳಿದ್ ಸರಿಯಾಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ಅವಳು ನಮ್ಮನ್ನ ವಿರೋಧಿ ಥರನೇ ನೋಡ್ತಾಳೆ. ಆದ್ರೆ ನಾವು ಅವಳ ಫ್ರೆಂಡ್ ಆದ್ರೆ ಅವಳು ಕನ್ಫ್ಯೂಸ್ ಆಗ್ಬೋದಲ್ವಾ? ಅವಳು ಕನ್ಫ್ಯೂಸ್ ಆಗಿ ಮೆತ್ತಗಾಗ್ತಾಳೆ. ಆಮೇಲೆ ನಾವು ಸೇಫ್. ನಂಬಿಕೆ ಗಳಿಸ್ಕೊಂಡ್ರೆ ತಾನೆ ನಂಬಿಕೆ ದ್ರೋಹ ಮಾಡೋಕ್ಕಾಗೋದು. ಡೆಪಾಸಿಟ್ ಮಾಡಿದ್ರೆ ತಾನೇ ವಿಡ್ರಾ ಮಾಡ್ಕೊಳಕ್ಕಾಗೋದು. ಡೆಪಾಸಿಟ್ ಮಾಡ್ತೀನಿ, ಮಾಡಿ ಇಂಟ್ರೆಸ್ಟ್ ಜೊತೆ ವಿಡ್ರಾ ಮಾಡ್ತೀನಿ, ಆಮೇಲೆ ಅಕೌಂಟೇ ಮುಗಿಸ್ತೀನಿ. ಸೂಪರ್ ಸಿಸ್ಟರ್, ಸೂಪರ್. ಆ ಭಾಗ್ಯ ಅನ್ನೋ ಖಾತೆ ಚಾಲ್ತಿಲೇ ಇರಬಾರ್ದು, ಹಂಗ್ ಮಾಡು. ಮಂದಾಕಿನಿ, ಟೀ ರೆಡಿ ಆಯ್ತಾ? ತಂದೆ ರೀ. ಪಾಪ ಸ್ಟವ್ ಮೇಲಿಂದ ಡೈರೆಕ್ಟಾಗಿ ಕೊಟ್ಬಿಡ್ಲಾ? ಫ್ಲಾಸ್ಕ್ ಹಾಕೊಂಡ್ ಬರ್ಬೇಕು ತಾನೆ, ಬಿಸಿ ಇದೆ, ಹುಷಾರು. ಬಾಮ್ಮ ಮಹಿಮಾ, ಬೇಡ ನಿಂಗೂ ಟೀ ಕೊಡ್ಲಾ? ಇಲ್ಲ ಅತ್ತೆ ಬೇಡ. ಸರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಬೇಡ. ಯಾಕಮ್ಮ ಡಲ್ಲಾಗಿದೆಯಾ? ಕುತ್ಕೋ. ಏನಾಯ್ತು ಕಂದ? ಪುಟ್ಟಿ
ಮತ್ತೆ ಇವನೇನಾದರೂ ಅನ್ನ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಯ್ತಾ? ಏನ್ರಿ ಇದು, ಇಬ್ಬರ ಮಧ್ಯೆ ಎಲ್ಲ ರಿಪೇರಿ ಆಯಿತು ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೇನೋ ಶುರು ಆಗಿದೆ. ಏನಾಯ್ತು ಮಾ? ಹೌದೇನಮ್ಮ? ಅಯ್ಯೋ ಇಲ್ಲ ಮಾವ, ಅತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಆ ಥರದ್ದೆಲ್ಲ ಏನಿಲ್ಲ. ಬಾ, ಸದ್ಯ ಈಗ ಸಮಾಧಾನ ಆಯ್ತು. ಮತ್ತೆ ಯಾಕೆ ಈಗ ಡಲ್ ಆಗಿದ್ಯಾ? ಹುಷಾರಿಲ್ವೇನೆ? ಹಾಗೇನಿಲ್ಲ ಅತ್ತೆ. ಆ್ಯಕ್ಚುಲಿ ನಾನು ನಿಮ್ಮಿಬ್ಬರ ಹತ್ರ ಸಾರಿ ಕೇಳಬೇಕು. ಎಷ್ಟು ಸಾರಿ ಕೇಳಿದ್ರು ಕಡಿಮೆನೆ. ಅದ ವಿಷಯ. ನೀನಿನ್ನೂ ಅದನ್ನ ಇಟ್ಕೊಂಡಿದ್ಯಾ ತಲೆನಲ್ಲಿ? ಅಯ್ಯೋ ಬಿಟ್ಟಾಕು. ನೋಡಮ್ಮ, ನಾವು ಇದನ್ನೆಲ್ಲ ಬಿಟ್ಟಾಕಿ ಮುಂದೆ ಬಂದ್ಬಿಟ್ಟಿದ್ದೀವಿ. ನೀನಿನ್ನೂ ಅದೇ ಸ್ಪಾಟಲ್ಲಿ ಇದೀಯಾ. ಕಂದ, ನಿನ್ನ ಮನಸ್ಸು ನಮ್ಗೆ ಅರ್ಥವಾಗತ್ತೆ. ನಾವು ಆ ವಯಸ್ಸು ದಾಟ್ಕೊಂಡು ಬಂದಿರೋದು. ನಿಮ್ಮ ವಯಸ್ಸೇ ಹಾಗೆ. ಈ ಒಗ್ಗರಣೆಗೆ ಸಾಸಿವೆ ಹಾಕಿದ ಕೂಡಲೇ ಚಿಟಪಟ ಚಿಟಪಟ ಅಂತ ಸಿಡಿಯತ್ತಲ್ಲ, ಹಾಗೆ ಒಂದು ಸಾಸಿವೆ ಕಾಳಷ್ಟು ಕಾರಣ ಸಾಕು ನೀವು ಸಿಡಿಯೋಕೆ. ಆದರೆ ಹೋಗ್ತಾ ಹೋಗ್ತಾ ಎಲ್ಲ ತಣ್ಣಗಾಗತ್ತೆ, ಶಾಂತವಾಗತ್ತೆ. ಜವಾಬ್ದಾರಿ ಬರ್ತಿದ್ದಂಗೆ ಮನಸ್ಸು ಬುದ್ಧಿ ಎಲ್ಲ ಮಾಗಕ್ಕೆ ಶುರು ಆಗತ್ತೆ. ಹಾಗೆಲ್ಲ ಸರಿ ಹೋಗುತ್ತೆ. ಹೌದು ಕಂದ, ಬಾ ಕೂತ್ಕೋ. ಸಮಯ ಎಲ್ಲವನ್ನೂ ಸರಿ ಮಾಡುತ್ತೆ, ಎಲ್ರನ್ನೂ ಸರಿಯಾದ ದಾರಿಗೆ ತರುತ್ತೆ. ಅವ್ರು ಎಂಥವರೇ ಆಗಿರಲಿ, ಅವರನ್ನ ಮೆತ್ತಗೆ ಮಾಡುತ್ತೆ. ಹ್ಞೂ ಕಂದ. ನೋಡು, ಈಗ ನಿನಗೆ ಜವಾಬ್ದಾರಿ ಬರಬೇಕು ಅಂತ ಹೇಳಿದೆ ಅಲ್ವಾ? ಅದು ಬರಬೇಕು ಅಂದ್ರೆ ಇರೋದು ಒಂದೇ ಮಾರ್ಗ, ಮಗು. ನೋಡು ಕಂದ, ಮಗು ಅನ್ನೋದು ಗಂಡ ಹೆಂಡತಿ ಸಂಬಂಧಕ್ಕೆ ಒಂದು ಜವಾಬ್ದಾರಿ ತಂದ್ಕೊಡುತ್ತೆ. ಗಂಡ ಹೆಂಡತಿ ಸಂಬಂಧನ ಗಟ್ಟಿಗೆ ಮಾಡುತ್ತೆ. ಒಂದು ಮಗು ಬಂದ್ಬಿಟ್ರೆ ನಿಮ್ಮ ಗಮನ ಎಲ್ಲ ಆ ಮಗು ಕಡೆ ಹೋಗ್ಬಿಡುತ್ತೆ. ಆಮೇಲೆ ಈ ಸಣ್ಣ ಪುಟ್ಟ ಜಗಳಕ್ಕೆ ಜಾಗನೇ ಇರೋದಿಲ್ಲ. ಮಗು ಬರ್ತಿದ್ದ ಹಾಗೆ ನಿಮ್ಮ ಜೀವನ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಒಂದು ಹೊಸ ಟರ್ನ್ ತಗೊಳುತ್ತೆ, ಮೆಚುರಿಟಿ ಬರುತ್ತೆ. ನಮಗೋಸ್ಕರ ಅಲ್ಲದೆ ಇದ್ರು ನಮ್ಮ ಮಗುಗೋಸ್ಕರ, ಅದರ ಭವಿಷ್ಯಕ್ಕೋಸ್ಕರ ಇನ್ನೇನಾದರೂ ಅಚೀವ್ ಮಾಡಬೇಕು ಅನ್ನೋ ಆಲೋಚನೆ ನಿಮ್ಮ ಮನಸ್ಸೊಳಗೆ ಬರುತ್ತೆ. ನಿಮ್ಮ ಗುರಿ, ನಿಮ್ಮ ದಾರಿ ಎಲ್ಲ ಬದಲಾಗತ್ತೆ. ಹೊಸ ಕನಸುಗಳನ್ನ ಕಾಣಕ್ಕೆ ಶುರು ಮಾಡ್ತೀರಾ. ಈ ಬೀಚ್ ನೋಡಿದ್ಯಾ? ಅಲ್ಲಿ ಸಮುದ್ರ ಬೋರ್ಗರಿತಾ ಇರುತ್ತೆ, ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇರುತ್ತೆ, ಭಯ ಬೀಳಿಸುತ್ತೆ. ಆದರೆ ಆ ಅಲೆಗಳನ್ನೆಲ್ಲ ದಾಟ್ಕೊಂಡು ಸಮುದ್ರದಲ್ಲಿ ಸ್ವಲ್ಪ ದೂರ ಹೋಗ್ಬಿಟ್ರೆ ಸಮುದ್ರ ಶಾಂತವಾಗಿರುತ್ತೆ. ಅಲ್ಲಿ ಅಲೆಗಳೇ ಇರಲ್ಲ, ಏನೂ ಇರಲ್ಲ. ಅಲೆಗಳು ಇದ್ದಿಂದೇ ಸುಳ್ಳು ಅನ್ನೋ ಥರ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಜೀವನನೂ ಹಾಗೇನೆ. ಈಗ ಏರಿಳಿತ, ಅಬ್ಬರ, ರೋಷ, ಕೋಪ, ಸಿಟ್ಟು, ಸೆಡವು, ಸೊಕ್ಕು ಎಲ್ಲ ಇರುತ್ತೆ. ಆದರೆ ಹೋಗ್ತಾ ಹೋಗ್ತಾ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.